ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಈ ವಾಕ್ಯದಲ್ಲಿ ಸೈತಾನನ ತಂತ್ರೋಪಾಯಗಳನ್ನು ಜಯಿಸುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದಿವಸಗಳಲ್ಲಿ ದೇವ ಜನರಿಗೆ, ಕ್ರೈಸ್ತರಾಗಿ ದೇವರ ಮಾರ್ಗದಲ್ಲಿ ನಡೆಯುವಂಥವರಿಗೆ ಸೈತಾನನ ಕ್ರಿಯೆಗಳನ್ನು, ಸೈತಾನನನ್ನು ಜಯಿಸುವಂಥದ್ದೇ ಒಂದು ದೊಡ್ಡ ಸವಾಲಾಗಿದೆ. ಸೈತಾನನ ಉಂಟು ಮಾಡುವಂಥ ವಿರೋಧಗಳನ್ನು, ತಡೆಗಳನ್ನು, ಅವನ ಕುತಂತ್ರಗಳನ್ನು, ಅವನು ಎಬ್ಬಿಸುವಂಥ ಪಾಪದ ಶೋಧನೆಗಳನ್ನು, ದುಷ್ಟ ಮನುಷ್ಯರನ್ನ, ಅವರ ಹಗೆತನಗಳನ್ನು, ಇಲ್ಲಸಲ್ಲದ ಕಾರ್ಯಗಳನ್ನು, ನಿಂದೆ ಅವಮಾನಗಳನ್ನೆಲ್ಲ ಜಯಿಸಿ ನಾನು ಯಾವ ರೀತಿ ಮುಂದುವರಿಯುವುದು, ಯಾವ ರೀತಿ ನನ್ನ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣುವುದು, ದೇವರ ವಾಗ್ದಾನಗಳು ಯಾವಾಗ ನೆರವೇರುತ್ತವೆ, ಸೈತಾನ ಹೀಗೆಲ್ಲ ಕುತಂತ್ರಗಳನ್ನು ಮಾಡಿ ನನ್ನನ್ನು ಅಡಗಿಸುವುದಕ್ಕೂ, ವಾಗ್ದಾನಗಳು ನೆರವೇರದಂತೆ ತಡೆ ಮಾಡುವುದಕ್ಕೂ ಬಹಳಷ್ಟು ಕಾರ್ಯಗಳನ್ನು ಮಾಡುತ್ತಾ ಇದ್ದಾನಲ್ಲ, ನಾನಿದನ್ನೆಲ್ಲ ಹೇಗೆ ಜಯಿಸಿ ಮುಂದೆ ಸಾಗುವುದೆಂಬುದಾಗಿ ಅನೇಕರು ಯೋಚಿಸುತ್ತಾ ಪ್ರಾರ್ಥಿಸುತ್ತಾ ಇರುತ್ತಾರೆ. ದೇವರ ವಾಕ್ಯವು ಇದರ ವಿಷಯದಲ್ಲಿ ಸ್ಪಷ್ಟವಾದಂತ ಆಲೋಚನೆಯನ್ನ ಕೊಟ್ಟಿದೆ. ನಾವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವಂತ ಸರ್ವಾಯುಧವನ್ನು ಧರಿಸಿಕೊಳ್ಳಬೇಕು. ಈ ಸರ್ವಾಯುಧದಲ್ಲಿ ಸತ್ಯ, ನೀತಿ, ಸುವಾರ್ತೆ, ನಂಬಿಕೆ, ರಕ್ಷಣೆ, ಕತ್ತಿ ಇದೆಲ್ಲವೂ ಕೂಡ ಅಡಕವಾಗಿದೆ. ನಮ್ಮ ನಡುನೆತ್ತಿಯಿಂದ ಅಂಗಾಲಿನವರೆಗೂ ನಾವು ಧರಿಸಿಕೊಳ್ಳಬೇಕಾದ ಒಂದೊಂದು ಕಾರ್ಯವೂ ಕೂಡ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅವುಗಳಲ್ಲಿ ನಮ್ಮನ್ನ ಎಚ್ಚರಿಸಿಕೊಂಡು ಅವುಗಳ ವಿಷಯವಾಗಿರುವಂತಹ ಕೊರತೆಗಳನ್ನು ನೀಗಿಸಿ ನಾವು ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದುವುದಕ್ಕೆ ಸಮರ್ಪಿಸಿ ಮುಂದುವರಿಯುವುದಾದರೆ ನಾವು ನಿಶ್ಚಯವಾಗಿ ಸೈತಾನನ ಕಾರ್ಯಗಳನ್ನು, ಅವನ ಕುತಂತ್ರಗಳನ್ನು, ಅವನ ಕ್ರಿಯೆಗಳನ್ನು, ಅವನ ಬಲವನ್ನೆಲ್ಲವನ್ನ ಸುಲಭವಾಗಿ ಜಯಿಸಿ ಜಯಶಾಲಿಗಳಾಗಿ ಮುಂದೆ ಹೋಗಬಹುದು. ಈ ದಿವಸಗಳಲ್ಲಿ ಅನೇಕರು ಮಾಡುವಂತ ತಪ್ಪು, ಈ ಸರ್ವಾಯುಧದ ವಿಷಯದಲ್ಲಿ ದೃಢತೆಯನ್ನ ಹೊಂದುವುದಕ್ಕೆ, ಅದನ್ನ ಧರಿಸಿಕೊಂಡು ಧೈರ್ಯದಿಂದ ಮುನ್ನಡೆಯುವುದಕ್ಕೆ ಪ್ರಾರ್ಥನೆಯನ್ನ ಮಾಡದೆ, ಮುನ್ನಡೆಯುವುದಕ್ಕಾಗಿ ಏನೇನು ಮಾಡಬೇಕು ಅದನ್ನು ಮಾಡದೆ ಸುಮ್ಮನೆ ಸೈತಾನನನ್ನ ಗದರಿಸಿ ಪ್ರಾರ್ಥಿಸುವುದು, ಇಲ್ಲವಾದರೆ ದೇವರ ಮುಂದೆ ಕಣ್ಣೀರು ಹಾಕುತ್ತಾ ಉಪವಾಸದಿಂದ ಪ್ರಾರ್ಥಿಸುವುದು, ಇದರಿಂದ ಸೈತಾನನನ್ನ ಎದುರಿಸಿ ಅವನನ್ನ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಯುದ್ಧಕ್ಕೋಸ್ಕರ ನಿಂತ ಮೇಲೆ ಶತ್ರುವನ್ನು ನಾಶ ಮಾಡಿ ಅಲ್ಲಿ ಜಯವನ್ನ ಹೊಂದಬೇಕು. ನಾಶ ಮಾಡಬೇಕು ಅಂದರೆ ಯುದ್ಧ ವಸ್ತ್ರ, ಸರ್ವಾಯುಧಗಳು ನಮ್ಮಲ್ಲಿ ಇರಲೇಬೇಕು. ಇಲ್ಲವಾದರೆ ಶತ್ರು ನಮ್ಮನ್ನ ಬಾಧಿಸುವುದಕ್ಕೆ ಅಲ್ಲಿ ಅವಕಾಶವಾಗುತ್ತದೆ. ಯುದ್ಧಕ್ಕೋಸ್ಕರ ಹೋದವರು ಗಾಯಗೊಂಡವರಾಗಿ, ಇನ್ನೂ ಕೂಡ ಕುಂದಿ ಹೋದವರಾಗಿ ಜೀವಿತವನ್ನ ನಡೆಸಬೇಕಾಗಿ ಬರುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ವಾಕ್ಯವನ್ನು ಓದಿ, ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ಎಲ್ಲವನ್ನೂ ಮಾಡಿ, ಆದರೆ ಇದೆಲ್ಲವೂ ಕೂಡ ಸರ್ವಾಯುಧಗಳನ್ನು ದೃಢಪಡಿಸಿಕೊಳ್ಳುವುದಕ್ಕೂ, ಅದನ್ನ ಧರಿಸಿಕೊಂಡು ಧೈರ್ಯವಾಗಿ ಮುನ್ನಡೆಯುವುದಕ್ಕೂ ಆಗಿರಲಿ. ಆದರೆ ಶತ್ರುವಿನ ವಿಷಯ ಬಂದಾಗ ದೇವರಿಗೆ ಒಳಗಾಗಿ ಶತ್ರುವನ್ನ ಎದುರಿಸುವುದಾದರೆ ಅವನು ಭಯಪಟ್ಟು ಓಡಿ ಹೋಗುತ್ತಾನೆ, ಅವನ ಕ್ರಿಯೆಗಳೆಲ್ಲವೂ ಲಯವಾಗುತ್ತದೆ. ಸರ್ವಾಯುಧಗಳನ್ನು ಧರಿಸಿಕೊಂಡವರ ಮುಂದೆ ಶತ್ರುವಾಗಲಿ, ಶತ್ರುವಿನ ಕ್ರಿಯೆಗಳಾಗಲಿ ಯಾವುದೊಂದು ಕೂಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ದಿವಸಗಳಲ್ಲಿ ಸರ್ವಾಯುಧಗಳ ವಿಷಯವಾಗಿ ಎಚ್ಚರಿಕೆಯಿಂದ, ಗಮನದಿಂದ ಒಂದೊಂದನ್ನು ಕೂಡ ನಮ್ಮ ಜೀವಿತದಲ್ಲಿ ಸ್ಥಿರವಾಗಿಟ್ಟುಕೊಂಡು ಅದರಲ್ಲಿ ಧೈರ್ಯವಾಗಿ ಮುನ್ನಡೆದು ಜಯಶಾಲಿಗಳಾಗಿ ಬದಲಾಗುವಂತ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ, ಅವನನ್ನು ಜಯಿಸುವಂತೆ ನೀನು ಕೊಡುವಂಥ ಸರ್ವಾಯುಧವನ್ನು ಧರಿಸಿಕೊಂಡವರಾಗಿ ಬಲದಲ್ಲಿಯೋ ಅಪ್ಪ, ಕೃಪೆಯಲ್ಲಿಯೂ ವಿಶೇಷವಾದಂಥ ಧೈರ್ಯದಲ್ಲಿಯೂ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಈ ದಿವಸಗಳಲ್ಲಿ ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ಸರ್ವಾಯುಧಗಳ ವಿಷಯವಾಗಿ ಎಚ್ಚೆತ್ತುಕೊಂಡು ಅಪ್ಪ ಅದರಲ್ಲಿ ಧೈರ್ಯವಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನೀನು ಅನುಗ್ರಹಿಸುವಂತ ಸರ್ವಾಯುಧಗಳು ಒಂದೊಂದು ಕೂಡ ನಿನ್ನ ಮಕ್ಕಳ ಮೇಲೆ ಇಳಿಯಲಿ ಕರ್ತನೆ. ನಡು ನೆತ್ತಿಯಿಂದ ಅಂಗಾಲಿನವರೆಗೂ ಪರಿಪೂರ್ಣವಾದಂತಹ ಸರ್ವಾಯುಧಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಟ್ಟು ನಿನ್ನ ಮಕ್ಕಳು ಅದನ್ನು ಧರಿಸಿಕೊಂಡು ಧೈರ್ಯವಾಗಿ ಮುನ್ನುಗ್ಗಲಿ. ಸೈತಾನ ಕ್ರಿಯೆಗಳು, ಸೈತಾನ ಕಾರ್ಯಗಳೆಲ್ಲ ಲಯವಾಗಿ ಹೋಗಲಿ. ಸೈತಾನನು ಸೋತು ನಾಶವಾಗಲಿ. ನಿನ್ನ ಮಕ್ಕಳಾದರೂ ಜಯದ ಮೇಲೆ ಜಯ ಹೊಂದುತ್ತಾಪ, ಬಿಡುಗಡೆ
ಬಿಡುಗಡೆಯ ಮೇಲೆ ಬಿಡುಗಡೆಯನ್ನು ಹೊಂದುತ್ತಾ ನೀಟ್ಟಿರುವಂಥ ಸಕಲ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿ ಸಂತೋಷಿಸುವಂತೆ ಈ ದಿವಸಗಳನ್ನು ಬದಲಾಯಿಸು. ತಡೆಗಳು ಮುರಿದು ಬಿದ್ದದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಹೊಸ ಮಾರ್ಗಗಳು ತೆರೆಯಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ತಂದೆ, ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ನಿನ್ನ ಕರಗಳಲ್ಲಿ ಪ್ರತಿಯೊಂದು ಜೀವಿತಗಳನ್ನು ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.